18 ಇಯರ್ಸಿಂದ ಲಾಸ್ಟ್ ಇಯರ್ ಕಪ್ ಬಂತು, ತುಂಬ ಖುಷಿ ಆಯಿತು. ಸೊ ಈ ಸಲ ಕೂಡ ಕಪ್ ನಮ್ಮದೇ, ಇದು ಗ್ಯಾರಂಟಿ. ಎಲ್ಲರೂ ಜರ್ಸಿ ಹಾಕ್ತಾರೆ, ಸೊ ನಾನು ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂತ ಬ್ಲೌಸ್ ಹಾಕ್ತಾ ಇದ್ದೀನಿ. ಹಾಕಿದ್ದೀನಿ ಜಸ್ಟ್ 2 ಡೇಸ್, 2 ಡೇಸಲ್ಲೇ ರೆಡಿ ಆಯ್ತು ನನಗೆ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಎಸ್, ಈ ಸಲ ಕಪ್ ಕೂಡ ನಮ್ಮದೇ, ಪಕ್ಕ 100% ಕಪ್ ನಮ್ಮದೇ. ಇವಾಗ RCB ಟೀಮ್ ವೆರಿ ಆಲ್ ದ ಬೆಸ್ಟ್ ಆ್ಯಂಡ್ ಬೇಗ ಬೇಗ ಕಪ್ ತಗೋ ಬನ್ನಿ. ಈ ಸತಿನೂ ತುಂಬ ಖುಷಿ ಆಗುತ್ತೆ ನಮಗೆ. ನೀವು ಎಲ್ಲಿಯವರು ಮೂಲತಃ? ನಾನು ಕರ್ನಾಟಕದಿಂದಾನೆ, ಬ್ಯಾಂಗ್ಳೂರಿಂದಾನೆ, ಹುಟ್ಟಿ ಬೆಳೆದಿರೋದಿಲ್ಲ ಇಲ್ಲೇನೆ. ಎಸ್. ಯಾವಾಗಿಂದ RCB ಪ್ಯಾನ್ ಮೇಡಮ್ ನೀವು? 18 ಇಯರ್ಸಿಂದ ಲಾಸ್ಟ್ ಇಯರ್ ಕಪ್ ಬಂತು, ತುಂಬ ಖುಷಿ ಆಯಿತು. ಸೊ ಈ ಸಲ ಕೂಡ ಕಪ್ ನಮ್ಮದೇ, ಇದು ಗ್ಯಾರಂಟಿ. ನಿಮಗೆ RCB ಟೀಮಲ್ಲಿ ಯಾರು ಇಷ್ಟ ಆಗ್ತಾರೆ ಮೇಡಮ್? ವಿರಾಟ್ ಕೊಹ್ಲಿ ಆಬ್ವಿಯಸ್ಲಿ. ವಿರಾಟ್ ಕೊಹ್ಲಿ ಅವ್ರನ್ನ ಬಿಟ್ಟರೆ ಮೇಡಮ್? ವಿರಾಟ್ ಕೊಹ್ಲಿ ಅವ್ರು ಬಿಟ್ಟರೆ ಹಾಂ ಹೌದು, ವಿಜಯ್ ಪಟ್ಟಿದಾರ್ ಬ್ಯಾಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾನೆ. ಎಸ್ ಮೇಡಮ್, ಇದೇನು ಬ್ಲೌಸಲ್ಲೆಲ್ಲ ಡಿಸೈನ್ ಮಾಡ್ಕೊಂಡು ಬಂದಿದ್ದೀರಾ, ಏನು ಸ್ಪೆಷಲ್ಲು? ಏನು ಸ್ಪೆಷಲ್ ಅಂತ ಎಲ್ಲರೂ ಜರ್ಸಿ ಹಾಕ್ತಾರೆ, ಸೊ ನಾನು ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂತ ಬ್ಲೌಸ್ ಹಾಕ್ತಾ ಇದ್ದೀನಿ. ಹಾಕಿದ್ದೀನಿ. ಓಕೆ, ನಮ್ಮ ಕರ್ನಾಟಕದ ಒಂದು ಕನ್ನಡತಿಯಾಗಿ. ಎಸ್, ಕನ್ನಡತಿಯಾಗಿ ಲೈಕ್ ಮೈಸೂರು ಸಿಲ್ಕ್ ಸ್ಯಾರಿ, ಆಮೇಲೆ ಪ್ಲಸ್ ಇದು ಜರ್ಸಿ ಕಲರಲ್ಲೇ ವರ್ಕ್ ಮಾಡಿಸಿ ಹಾಕಿರೋದು. ಅಂದರೆ ಮೇಡಮ್, ನಿಮ್ಗೆ ಮೊದಲಿಂದನೂ ಐಡಿಯಾ ಆಯ್ತಾ ಈ ಥರ ನಾವು ಒಂದು ಡಿಸೈನ್ ಮಾಡಬೇಕು ಅಂತ, ಅಥವಾ ಫೈನಲಿಗೆ ಹೋದರೆ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ಏನಾರಿತ್ತ? ಮೊದಲಿಂದ ಇತ್ತು, ಬಟ್ ವೆಯ್ಟ್ ಮಾಡ್ತದೆ ಯಾವಾಗ ಫೈನಲಲ್ಲಿ ಹೋಗುತ್ತೆ. ಬಟ್ ಫೈನಲ್ ಹೋಗುತ್ತೆ ಅಂತ ಪಕ್ಕ ಗೊತ್ತಿತ್ತು, ಸೊ ವೆಯ್ಟ್ ಮಾಡ್ತದೆ ಯಾವಾಗ ಹೋಗುತ್ತೆ. ಸೊ ಆ ಟೈಮ್ಗೆ ನಾನು ಸ್ಟಾರ್ಟ್ ಮಾಡಿದೆ ಈ ವರ್ಕ್ ಎಲ್ಲ ಮಾಡೋದು. ಎಷ್ಟು ದಿನ ಆಯಿತು ಮೇಡಮ್ ಇದನ್ನೆಲ್ಲ ಪ್ಲ್ಯಾನಿಂಗ್, ನೀವು ಎಲ್ಲ ಡಿಸೈನ್ ಮಾಡೋದಕ್ಕೆ? ಜಸ್ಟ್ 2 ಡೇಸ್, 2 ಡೇಸಲ್ಲೇ ರೆಡಿ ಆಯ್ತು ನಂದು. ಅಂದರೆ ಮೇಡಮ್, ಡೇ ಫುಲ್ ಇದೇ ವರ್ಕ್ ಮಾಡ್ತಾ ಇದ್ರಾ, ಅಥವಾ ನೀವು ಫ್ರೀ ಇದ್ದಾಗ ನಿಮ್ಮ ಹಾಬಿಯಾಗಿ ಮಾಡ್ಕೋತಾ ಇದ್ರಾ? ಇಲ್ಲ, ನಮ್ಮದು ಫ್ಯಾಕ್ಟ್ರಿ ಇದೆ, ನಮ್ಮದು ಬೊಟಿಕ್ ಇದೆ, ಸೊ ನಮ್ಮ ಕಾರಿಗರಿದ್ದಾರೆ, ಸೊ ಅವ್ರ ಹತ್ರ ಮಾಡಿಸ್ಕೊಂಡೆ ನಾನು. ನಮ್ಮದು ಮ್ಯಾನುಫ್ಯಾಕ್ಚರಿಂಗ್. RCBಗೆ ಕೊನೆಯದಾಗ ಏನಾದರೂ ಹೇಳೋದಾದರೆ ಮೇಡಮ್? ಸೊ ಅದೇ, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಎಸ್, ಈ ಸಲ ಕಪ್ ಕೂಡ ನಮ್ಮದೇ, ಪಕ್ಕ 100% ಕಪ್ ನಮ್ಮದೇ. ಇವಾಗ ಸರ್, IPL ನೋಡ್ತಾ ಇರ್ತೀರಾ? ದಿನ ನೋಡ್ತೀವಿ. ಯಾರಿಷ್ಟ ಸರ್ IPL ಅಲ್ಲಿ? ವಿರಾಟ್ ಕೊಹ್ಲಿ ಇಷ್ಟ. ಇವಾಗ ಸೂರ್ಯವಂಶಿ ಇದ್ದಾರೆ, ಬಟ್ RCB ಅಂದರೆ ರಜತ್ ಪಟ್ಟಿದಾರ್ ಆ್ಯಂಡ್ ವಿರಾಟ್ ಕೊಹ್ಲಿ ಇಬ್ಬರೇ ನಂಗೆ ತುಂಬ ಇಷ್ಟ. ಹೌದು ಸರ್, ಇವಾಗ GT ಅವರು ಮೊನ್ನೆ ತಾನೇ ನಮ್ಮಿಂದ ಸೋತೋಗಿ ಮತ್ತೊಳ್ಳೆ ಫೈನಲಲ್ಲಿ ನಮಗೆ ಎದುರಾಗ್ತಾ ಇದ್ದಾರೆ ಸರ್, ಹೆಂಗೆ ಅನಿಸುತ್ತೆ? ಪರವಾಗಿಲ್ಲ, ಒಂದು ಸತಿ ಸೋತರು, ಇನ್ನೊಂದು ಸತಿ ಸೋರಲ್ಲ. ಇವಾಗ RCBನೇ ಪಕ್ಕ ಬರೋದು. ಈ ಸಲ ಕೂಡ ಕಪ್ ನಮ್ಮದೇ, ಅದು ಒಂದು ಮಾತ್ರ ಗ್ಯಾರಂಟಿ. ಸರ್, ಇವಾಗ RCB ಫೈನಲ್ ಆಡ್ತಾ ಇದೆ, ಆದರೆ ಫೈನಲ್ ಆಡ್ತಾ ಇದ್ರು ಬೆಂಗಳೂರಿಗೆ ಒಂದು ನೋವಿದೆ ಸರ್. ಯಾಕಂದರೆ RCB ಫೈನಲ್ಲು ಬೆಂಗಳೂರಲ್ಲಿ ಆಗಬೇಕಿತ್ತು. ನಮ್ಮ ರಾಜಕಾರಣಿಗಳು ಟಿಕೆಟ್ ಬೇಡಿಕೆ ಅದು ಇದು ಅಂತೇಳಿ BCCI ಅವರು ಈಗ ಅಹಮದಾಬಾದ್ಗೆ ಶಿಫ್ಟ್ ಮಾಡಿದ್ದಾರೆ ಸರ್, ಅದಕ್ಕೆ ಏನು ಅನಿಸುತ್ತೆ? ಬೇಜಾರಾಗುತ್ತೆ. ಇಲ್ಲಿ ಇದ್ದಿದ್ದರೆ ಇಲ್ಲಿ ವೈಬೇ ಬೇರೆ. ಇಲ್ಲಿ ನಿಮ್ಗೆ ಗೊತ್ತಲ್ಲ ಯೂತ್ ಹೆಂಗಿದೆ, ಎಷ್ಟು ಬಿಸಿ ಇದ್ದಾರೆ. ಇಲ್ಲಿ ಇದ್ದಿದ್ದರೆ ತುಂಬ ವೈಬೇ, ಇಡೀ ರಾತ್ರಿ ಪಟಾಕಿ ಹೊಡಿತಿದ್ವಿ ನಾವು. ಬಟ್ ಅನ್ಫಾರ್ಚುನೇಟ್ ಏನೂ ಮಾಡೋಕ್ಕಾಗಲ್ಲ, ಇವಾಗ ನಮ್ಮ ಕೈಯಲ್ಲಿಲ್ಲ ಅದು. ಬಟ್ ಇದ್ದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು, ತುಂಬ ಖುಷಿ ಆಗ್ತಿತ್ತು ನಮಗೂ. ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ಅದೆಲ್ಲ. ಈ ರಾಜಕಾರಣಿಗಳು ಮಾಡಿದ್ದ ಒಂದು ಮಿಸ್ಟೇಕಿಂದ ಇವತ್ತು ಅಭಿಮಾನಿಗಳೆಲ್ಲ ಪರದಾಡೋಂಗಾಗಿದೆ ಅನಿಸುತ್ತಾ? ಏನು ಮಾಡೋಕ್ಕೆ, ನೋಡಿ ಇದು ಮಾತಾಡ್ತೀವಿ, ಬಟ್ ಏನು ಚೇಂಜ್ ಆಗೋದಿಲ್ಲ ಇವಾಗ. ಬಟ್ ಹಾಂ, ನೆಕ್ಸ್ಟ್ ಇಯರ್ ಟ್ರೈ ಮಾಡೋಣ. RCB ಇಲ್ಲಿ ಫೈನಲ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ ಸರ್. ಸರ್, ಇವತ್ತು ಏನಾದರೂ RCB ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಎಷ್ಟು ಸ್ಕೋರ್ ಮಾಡ್ಬೋದು ಸರ್? ಲಾಸ್ಟ್ ಟೈಮೇ 255 ಮಾಡಿದ್ರು. ಇಲ್ಲ, ಫಾರ್ಮಲ್ಲಿ ಇದ್ದರೆ ಎಲ್ಲರೂ ಚೆನ್ನಾಗಿ 240 250 ಮಾಡಲೇಬೇಕು ಈ ಸತಿನೂ. ಯಾಕಂದರೆ GT ಅವರು ತುಂಬ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ, ಬೌಲರ್ಸು ಇದ್ದಾರೆ, ಬಟ್ ಬ್ಯಾಟ್ಸ್ಮನ್ನು ಚೆನ್ನಾಗಿದ್ದಾರೆ. ಸಾಯಿ ಸುದರ್ಶನ್, ಗಿಲ್ ಇದ್ದಾನೆ, ಅವರೆಲ್ಲ ಚೆನ್ನಾಗಿದ್ದಾರೆ. ಬಟ್ ನಮ್ಮ ಬೆಂಗಳೂರಲ್ಲೂ ತುಂಬ ಒಳ್ಳೆ ಬ್ಯಾಟ್ಸ್ಮನ್ಗಳು ಇದ್ದಾರೆ. 240 250 ನಾನು ಅಂದ್ಕೊಂಡಿದ್ದೀನಿ ಇರಬೇಕು. ಬಟ್ ನೋಡೋಣ, ಇವಾಗ ನಮ್ಮ ಟೀಮ್ ಮೇಲೆ ಫುಲ್ ವಿಶ್ವಾಸ ಇದೆ ನನಗೆ. ಅವ್ರು ಪಕ್ಕ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಮಾಡಿಲ್ಲ ಆದ್ರೂ ಬೌಲರ್ಸ್ ತುಂಬ ಒಳ್ಳೆಯವರಿದ್ದಾರೆ. ನಾವು ಪಕ್ಕ ಅವ್ರನ್ನ ಟ್ಯಾಕಲ್ ಮಾಡ್ತೀವಿ. ಓಕೆ ಸರ್, ಇವತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ವಿರಾಟ್ ಕೊಹ್ಲಿ ಅವರು ಸ್ಕೋರ್ ಎಷ್ಟು ಮಾಡ್ಬೋದು? ಅಥವಾ ಸೆಕೆಂಡ್ ಬ್ಯಾಟಿಂಗಲ್ಲಿ ಚೇಸಿಂಗಲ್ಲೂ ಅವ್ರು ಚೇಸ್ ಕಿಂಗ್ ಅನ್ಸ್ಕೊಂಡಿದ್ದಾರೆ, ಎಷ್ಟು ಸ್ಕೋರ್ ಮಾಡ್ಬೋದು ನಿಮ್ಮ ಪ್ರಕಾರ? ಅದು ಹೇಳೋಕ್ಕಾಗಲ್ಲ ಅವ್ರ ಫಾರ್ಮ್ ಮೇಲೆ. ಬಟ್ ಇವಾಗ ಸದ್ಯಕ್ಕೆ ಫಾರ್ಮಲ್ಲಿ ಇದ್ದಾರೆ ಅವರು. ಒಂದು ಹಾಫ್ ಸೆಂಚುರಿ ಮಾಡಿದ್ರು ಒಳ್ಳೆಯದು. ಬಟ್ ಹಾಫ್ ಸೆಂಚುರಿ ಮಾಡಿದ್ರು ನಂಗೆ ತುಂಬ ಖುಷಿ ಆಗುತ್ತೆ. ಅವ್ರು ಕ್ರೀಸಲ್ಲಿ ಬಂದರೆ ಕೂಡ ನಂಗೆ ತುಂಬ ಖುಷಿ. ಸ್ಕೋರ್ ಪರವಾಗಿಲ್ಲ, ಮಾಡ್ತಾರೆ ಅವರು. ಬಟ್ ನಂಗೆ ವಿರಾಟ್ ಕೊಹ್ಲಿ ನೋಡಿದ್ರೆ ನಂಗೆ ಇಷ್ಟ ಅವರು. RCB ಟೀಮ್ ವೆರಿ ಆಲ್ ದ ಬೆಸ್ಟ್ ಆ್ಯಂಡ್ ಬೇಗ ಬೇಗ ಕಪ್ ತಗೋ ಬನ್ನಿ. ಈ ಸತಿನೂ ತುಂಬ ಖುಷಿ ಆಗುತ್ತೆ ನಮಗೆ.